ಸ್ವರ ಒಂದು ಕಡೆ ನನ್ನ ಹೆಂಡತಿ ಸತ್ತು ಇನ್ನೊಂದು ಕಡೆ ನನ್ನ ತಮ್ಮ ಜೈಲಿಗೆ ಹೋದ. ನಾನೆಂದು ಬದುಕಲಪ್ಪ ಶ್ರೀ ಗುರು ರಾಜಭಕ್ಷವ, ನಾನೆಂದು ಬದುಕಲಿದೆ. ಅಂದುಕೊಂಡಂತೆ ಆ ಪಾಪಿ ನರಹಂತಕನ ಪ್ರೀತಿ ಮಾಡೋ ವಿಷಯ ಹೇಳಿ ಆದಷ್ಟು ಬೇಗ ಅವನ ಮನೆ ಸೇರಿಕೊಂಡಾಯ್ತು. ಈಗ ಹೇಗಾದ್ರೂ ಮಾಡಿ ನನ್ನ ಕಾರ್ಯ ಸಾಧಿಸಿ ಆ ನರಹಂತಕನ ಪ್ರಾಣವನ್ನು ತೆಗೆಯಲೇಬೇಕು. ಏ ಪ್ರಶಾಂತಿ, ನೆನ್ತಿಕೋ, ಎಲ್ಲಿಗೆ ಹೊಂಟಿರಿ ಪ್ರಶಾಂತಿ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಅದನ್ನು ಕೇಳಲು ನೀನ್ಯಾರು? ನೀನ್ಯಾರೆಂದು ಕೇಳಿದ ಗುಂಡಿಗಳಿಗೆ ನಾನ್ಯಾರೆಂದು ತೋರಿಸಿಕೊಡುವ. ಈ ಕರುನಾಡಿನ ಕುವರ ಗಂಡುಗಲಿ ನಾಗ. ಓಹೋ, ನಾಗ ಅಂದ್ರೆ ನೀವೇನಾ? ನಾಗ ಅಂತ ತುಂಬಾ ಓದಿದ್ದೆ, ಕೇಳಿದ್ದೆ, ಆದ್ರೆ ನಿಮ್ಮನ್ನು ನೋಡೋ ಭಾಗ್ಯ ಸಿಕ್ಕಿರ್ಲಿಲ್ಲ. ಅಂದ್ರೆ ನಾಗ ಅಂತ ನಿಮ್ಮ ಸುದ್ದಿ ಕೇಳಿ ನನಗಂತೂ ತುಂಬಾ ಸಂತೋಷವಾಯಿತು. ನೀವು ಬಂದ್ಮೇಲೆ ನಾನು ನಿಮಗೊಂದು ವಿಷಯ ಹೇಳ್ಬೇಕೆಂದು ಕಾದಿದ್ದೆ. ಹಾ ನಾಗ, ನನ್ನನ್ನು ನೀವು ಮದುವೆ ಆಗ್ತೀರಾ? ಮದುವೆ? ದಿನಕ್ಕೊಂದು ಊರು ತಿರುಗಿ ಕ್ಷಣಕ್ಕೊಂದು ಕೊಲೆ ಮಾಡಿ ತಿರುಗುತ್ತಿರುವ ಮಚ್ಚು ಹೊಡೆದು ತಿರುಗುತ್ತಿರುವ ಈ ನಾಗನನ್ನ ಮದುವೆಯಾಗಿ ನೀನೇನು ಸುಖ ಪಡೆಯುವೆ ಪ್ರಶಾಂತಿ? ಬೇಡ, ಇದಕ್ಕೆ ಬೇರೆ ಯಾರನ್ನಾದರೂ ನೋಡಿಕೋ. ನೋಡಿ, ನೀವೇನೇ ಮಾಡಿ, ನೀವೇನೇ ಹೇಳಿ, ನಾನಂತೂ ಕೇಳೋದಿಲ್ಲ. ಒಟ್ಟಾರೆ ನೀವು ನನ್ನನ್ನು ಮದುವೆ ಆಗ್ಬೇಕು ಅಷ್ಟೇ. ಪ್ರಶಾಂತಿ, ನಿಜವಾಗಿಯೂ ನನ್ನನ್ನು ಮದುವೆಯಾಗಿವೆಯಾ? ಹೌದು ನಾಗ, ನಾನು ನಿಜವಾಗ್ಲೂ ನಿಮ್ಮನ್ನು ಮದುವೆ ಆಗಿವೆ. ನಾನು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ನಾಗ. ಐ ಲವ್ ಯು ನಾಗ, ಐ ಲವ್ ಯು. ಐ ಲವ್ ಯು ಪ್ರಶಾಂತಿ, ಐ ಲವ್ ಯು.
ಸ್ವಲ್ಪನಾದರೂ ಊಟ ಮಾಡೋಣ. ಅಪ್ಪ, ಯಾವ ಬಾಯಿಯಿಂದ ಊಟ ಮಾಡಲೆಪ್ಪ? ನಗು ನಗುತ್ತಾ ತಂಗಿಯನ್ನು ನೋಡಿ ಕಾಲ ಕಳೆಯುತ್ತಿದ್ದೆ. ತಂಗಿ ನಮ್ಮ ಮೂವರನ್ನು ಕೈ ಕೊಟ್ಟು ಹೋದಳಪ್ಪ. ಯಾವ ಸಂತೋಷದಿಂದ ಊಟ ಮಾಡಬೇಕು ಅಣ್ಣ, ತಮ್ಮ? ಅಣ್ಣ, ಹಸುವಲು ತಮ್ಮ, ನಿಮ್ಮ ಅತ್ತಿಗೆ ಇದ್ದಳು, ನಿಮಗೆ ಹೊಟ್ಟೆ ತುಂಬ ಊಟ ಬಡಿಸುತ್ತಿದ್ದಳು. ಇಬ್ಬರು ತಮ್ಮಗಳು ಸಂತೋಷದಿಂದ ಇದ್ದರೆಂದು ನಾನು ನಗು ನಗುತ್ತಾ ಊಟ ಮಾಡುತ್ತಿದ್ದೆ. ನಿಮ್ಮ ಅತ್ತಿಗೆ ನಿಮ್ಮನ್ನು ನನ್ನನ್ನು ಕೈ ಬಿಟ್ಟು ಹೊರಟು ಹೋದಳಪ್ಪ. ಈ ಸಂತೋಷದಗೋಸ್ಕರ ಊಟ ಮಾಡಬೇಕೆ ನಾನು? ಇಲ್ಲಪ್ಪ ತಮ್ಮ, ನನ್ನ ಎರಡು ಕಣ್ಣುಗಳಾದ ನೀನೊಬ್ಬ. ಅಣ್ಣ, ಅಣ್ಣ, ಹಸುವಲೆಂದು ಸುಳ್ಳು ಹೇಳುತ್ತಿರುವೆ. 3 ದಿನದಿಂದಲೂ ತೊತ್ತು ಅನ್ನ ತಿನ್ನದ ಉಪವಾಸ ಕುಳಿತರೆ ಹೇಗಣ್ಣ? ನಿನ್ನ ಆರೋಗ್ಯ ಗತಿ ಏನಣ್ಣ? ಸ್ವಲ್ಪನಾದರೂ ಊಟ ಮಾಡೋಣ, ಸ್ವಲ್ಪನಾದರೂ ಊಟ ಮಾಡು. ಇಲ್ಲ ತಮ್ಮ, ನಿನ್ನ ತಮ್ಮ ಜೈಲಿಗೆ ಹೋದ ದುಃಖ ನೋಡಿ ಊಟ ಮಾಡಲೆ? ಹೇಳು ತಮ್ಮ, ಯಾವ ಸಂತೋಷದಗೋಸ್ಕರ ನಾನು ಊಟ ಯಾಕಣ್ಣ ಈ ನಿನ್ನ ತಮ್ಮನ ಕರುಳುಗಳ ಕಿತ್ತು ಬರುವಂತೆ ಮಾತನಾಡಿದಿರಲ್ಲಣ್ಣ? ಅಣ್ಣ, ಹೇಳಿತನದ ಮಾತನಾಡುವುದಣ್ಣ ಈ ನಿನ್ನ ತಮ್ಮ ಸಾಗರ ಮುಂದೆ. ಅಣ್ಣ, ಹೇಳಿತನ ಮಾತನಾಡುವುದಣ್ಣ. ಸಹಿಸಿಕೊಂಡು ನಗುತ್ತ ನಗುತ್ತ ಬಾಳೋಣ ಈ ಸಮಾಜದಲ್ಲಿ. ಹುಚ್ಚಪ್ಪ, ನನ್ನ ತಂಗಿ ತೀರಿಕೊಂಡಾಗ ನಾನು ನಗು ನಗುತ್ತ ಹೇಗೆ ಬಾಳಲು? ನಿಮ್ಮ ಅತ್ತಿಗೆ ಸತ್ತು ಹೊಡೆದಳು ಹುಚ್ಚ. ನಿನ್ನ ತಮ್ಮ ಜೈಲಿಗೆ ಹೋದ. ಹೇಗೆ ನಗು ನಗುತ್ತ ಊಟ ಮಾಡಲಪ್ಪ ನಾನು? ಹೇಗೆ ಊಟ ಮಾಡಲಿ ನಗು ನಗುತ್ತಾ? ಏ ಹುಚ್ಚಪ್ಪ, ಯಾವ ಸಂತೋಷಕ್ಕೋಸ್ಕರ ಈ ಜೀವನ ಬದುಕಿಕೊಳ್ಳಲಪ್ಪ? ಈ ಜೀವನ ಬದುಕಿಕೊಳ್ಳುವುದು ಬೇಡ. ಅಣ್ಣ, ನನ್ನ ತಮ್ಮ ಜೈಲಿಗೆ ಹೋಗಿನಂತ ಚಿಂತಿಸ್ಬೇಡ ಅಣ್ಣ, ಚಿಂತಿಸ್ಬೇಡ. ನನಗೆ ಗೊತ್ತಿರೋ ಒಬ್ರು ವಕೀಲಿದ್ದಾರಣ್ಣ, ಅವ್ರ ಜೊತೆ ಮಾತನಾಡಿ ತಮ್ಮನ ಬಿಡಿಸ್ಕೊಂಡು ಬರ್ತೀರಣ್ಣ, ಬಿಡಿಸ್ಕೊಂಡು ಬರ್ತೇನೆ. ಅಲ್ಲಿವರೆಗೂ ಶಾಂತಿಯಾಗಿರು ಅಣ್ಣ, ಶಾಂತಿಯಾಗಿರು. ತಮ್ಮ, ನಮ್ಮಂತ ಕಡು ಬಡವರಿಗೆ ಈ ಜಗದಲ್ಲಿ ನಮ್ಮಂತ ಕಡು ಬಡವರನ್ನು ಯಾವ ವಕೀಲು ಸಿಗುತ್ತಾನೋ ತಮ್ಮ? ಅಣ್ಣ, ಶ್ರೀಮಂತರು ಸರ್ಪವಾಗಿ ಬಡವರಿಗೆ ನೆರಳಾದ ಜಗ ಉದ್ಧಾರಕ್ಕೆ ವಕೀಲರು ಇದ್ದಾರೆ ಅಣ್ಣ, ಈ ಕಲಿಯುಗದಲ್ಲಿ ಇದ್ದಾರೆ. ತಮ್ಮ, ಅಂತ ವಕೀಲರು ಈ ಜಗದಲ್ಲಿ ನಿನಗೆ ಪರಿಚಯ ಇದ್ದಾರೇನೋ? ತುಂಬಾ ಪರಿಚಯ ಇದ್ದಾರೇನೋ? ಅಣ್ಣ, ನಾನು ಓದುತ್ತಿರುವಾಗ MBBS ಕೋರ್ಸ್ ಮುಗಿಸಿ ಹಾಗೂ ರೋಮೆಂಟನಾದ ನನ್ನ ಮಿತ್ರ ತಂದೆ ದಾಮೋದರ್ ಅಂತ ಅವರೇ ಅಣ್ಣ, ಅವರೇ. ಹೌದಾ? ಈ ಕೆಲವುದಲ್ಲಿ ನಮ್ಮಂತ ಬಡವರನ್ನು ನನ್ನ ಮಿತ್ರನ ತಮ್ಮ ದಾಮೋದರ್ ಅಂತ ವಕೀಲರು ನಮ್ಮಂತ ಕಡು ಬಡವರನ್ನು ಎತ್ತಿ
ಎತ್ತಿ ಹಿಡಿಯುತ್ತಿದ್ದರೆ ನೋಡು ತಮ್ಮ, ನೀನು ನಿನ್ನ ತಮ್ಮನನ್ನು ಬೆಳೆಸಿಕೊಂಡು ಬಾರಪ್ಪ. ಇದರಲ್ಲೂ ಸಂದೇಹವಿಲ್ಲಣ್ಣ, ಸಂದೇಹವಿಲ್ಲ. ಈಗಲಾದರೂ ಊಟ ಮಾಡಣ್ಣ, ಊಟ ಮಾಡು. ತಮ್ಮ ಸಾಗರ, ನೀನು ಊಟ ಮಾಡಿರುವೇನಪ್ಪ? ಅಣ್ಣ, ನೀನು ಊಟ ಮಾಡದೆ ಎಂದಾರು ನಿನ್ನ ತಮ್ಮ ಊಟ ಮಾಡದಿರ್ತಾನಣ್ಣ. ಅಣ್ಣ, ಇಬ್ಬರು ಸೇರಿ ಕೂಡಿ ಊಟ ಮಾಡೋಣ, ಊಟ ಮಾಡೋಣ. ಸಾಗರ, ಹಾಗಾದರೆ ಇಬ್ಬರು ಕೂಡಿ ಊಟ ಮಾಡೋಣಪ್ಪ. ಬಾ ಬಾ ಅಣ್ಣ. ತಮ್ಮ ಸಾಗರ, ನಾನು ನೀನು ಊಟ ಮಾಡಬೇಕಾದರೆ ಕೈ ಚಾಚದೆ ಊಟ ಮಾಡಬೇಕಪ್ಪ. ನಿನ್ನ ಹೊಟ್ಟೆ ತುಂಬಬೇಕು, ನಂದು ಹೊಟ್ಟೆ ತುಂಬಬೇಕು. ಅದು ಹೇಗೆ ಸಾಧ್ಯ ಅಣ್ಣ? ಸಾಗರ, ಸ್ವಲ್ಪ ಹಿಂದಕ್ಕೆ ಹೋಗು. ನೀನು ನಿನ್ನ ತಮ್ಮ ಶಿವ ಚಿಕ್ಕವರಿದ್ದಾಗ ಕೈ ಮಣಸಿದೆ ಊಟ ಮಾಡುತ್ತಿದ್ದಲ್ಲೋ, ಸ್ವಲ್ಪ ನೆನೆಸಿಕೋ. ಓಹೋ, ಅರ್ಥವಾಯ್ತಣ್ಣ ನಿನ್ನ ಒಗಿಟ್ಟಿನ ಮಾತು. ಹಾಗಾದರೆ ಬಾರಪ್ಪ, ಊಟ ಮಾಡೋಣ. ತಮ್ಮ ನೋಡಪ್ಪ, ನಿನ್ನ ಕೈ ಮುಗಿಯುತ್ತೇನೆ. ಅಣ್ಣ, ಮಗನನ್ನು ಚಿಕ್ಕ ತಮ್ಮನನ್ನು ಬಿಡಿಸಿಕೊಳ್ಳೋಣ. ಆಯ್ತಣ್ಣ, ನೀ ನಡಿ ಸಾಗರ, ಹೋಗೋಣ. ನಡಿ ಅಣ್ಣ. ಮಲಗಿದರೆ ನಿದ್ದೆ ಬರ್ತಾ ಇಲ್ಲ. ನನ್ನ ಕನಸಿನಲ್ಲೂ ಕೂಡ ಶಿವನೇ ಬರ್ತಿದ್ದಾನೆ. ಇಂಥ ಪ್ರಶಾಂತವಾದ ವಾತಾವರಣದಲ್ಲಿ ಇವತ್ತಂತೂ ನಮ್ಮಣ್ಣ ಮನೇಲಿಲ್ಲ, ಹೊರಗಡೆ ಹೋಗಿದ್ದಾರೆ. ಈಗಲಾದರೂ ನನ್ನ ಪ್ರೀತಿಯ ಶಿವ ಬರಬಾರ್ದೇನು? ಶಿವ, ಬನ್ನಿ ಶಿವ.
ಗುಂಡ ಮಾಗುಂಡ ಅಲ್ಲ ನಾ ಒಂದು ಪ್ರಶ್ನೆ ಕೇಳ್ತೀನಿ ಅದ್ರಲ್ಲ ಯಾರು ಸರಿಯಾಗಿ ಉತ್ತರ ಕೊಡ್ತೀರಿ ನೋಡು ಅವ್ರು ನಾ ಮದ್ವೆ ಆಗ್ತೀನಿ ನೋಡು. ಏನ್ ಕೇಳ್ತಿ ಕೇಳ ಚಿನ್ನ, ಪಟ ಪಟ ಎಲ್ಲ ಸಟ ಸಟ ಹೇಳ್ಬಿಡ್ತೀನಿ. ಅಲ್ಲ ಒಬ್ರಿಗೆ ಒಂದೊಂದು ಪ್ರಶ್ನೆ. ಮೊಬೈಲ್ ಬಿಡ. ಮೊದಲ ಮಾಗುಂಡ ಆಮೇಲೆ ಗುಂಡಾಗ, ಸರಿನಾ? ಹಾ ಹೇಳ್ರು. ಅಲ್ಲ ಉತ್ತರ ಕೇಳಿಸಿ ರೆಡಿ ಇದೆಯಲ್ಲ? ಪ್ರಶ್ನೆ ಹೀಗಿದೆ: ನೀರಲ್ಲೇ ಹುಟ್ಟುತ್ತ, ನೀರಲ್ಲೇ ಬೆಳುತ್ತ, ನೀರಲ್ಲೇ ಕರಗುತ್ತ, ಏನದು? ನೀರಿನಲ್ಲಿ ಹುಟ್ಟಿ ನೀರಿನಲ್ಲಿ ಬೆಳೆದು ನೀರಿನಲ್ಲಿ ಕರಗುವುದೇ ಉಪ್ಪ. ಹಾ, ಉತ್ತರ ಸರಿ ಇದೆ. ಮುಂದಿನ ಪ್ರಶ್ನೆ ಹಿಂಗದ, ಹೇಳ್ತೀನ ಹೇಳು. ಅಗಲಿಸಿದಾಗ ಸಾವಿರಾರು ಕಣ್ಣ, ಮಡಿಸಿದಾಗ ಎರಡೇ ಕಣ್ಣ, ಏನದು? ನವಿಲು. ನವಿಲ? ನವಿಲು. ಹಾ, ಉತ್ತರ ಬರೋಬರ. ಮುಂದಿನ ಪ್ರಶ್ನೆ ಕೇಳ. ಪಟಕ್ನಿ ಕೇಳ್ಕೊಂಡಿ. ಅಕ್ಷರ ಉಂಟು ಪುಸ್ತಕವಲ್ಲ, ಸಿಂಹ ಉಂಟು ಕಾಡಲ್ಲ, ಏನಿದ್ರ ಉತ್ತರ? ಇದರ ಉತ್ತರ ಸಾಲಿ ಬೋರಾಡ. ₹1 ಗಿನ್ನಿ. ಅಲ್ಲ, ನಾ ಎಟ್ ಖರೆ ಹೇಳಿದ್ರು ನಂಗೆ ಸುಳ್ಳೆ ಆಗುದಿ. ಹೊತ್ತು ಹೊಡ್ಲ ಒಂದದಲ್ಲಿ. ಈಗ ಅಂದ್ರ ಇದ್ರಾಗ ಯಾರು ಸೋತ್ರಿ ಯಾರು ಗೆದ್ರಿ ಅಂತ ಹೇಳ. ಮಾಗುಂಡ ಸೋತ, ಗುಂಡ ಗೊತ್ತಾಯ್ತು ನನಗೆ, ಅವಾಗ ಗೊತ್ತಾಗಿತ್ತು. ಹಂಗೋ ಬೆಳ್ತಾರ, ಭಾಳ ಮಜಾ ಮಾಡ್ರಿ ಒಂದ್ ಸ್ವಲ್ಪ. ನೀನೇ ಕೊಡವೇನು? ಓನಲ್ಲ ನೀನಲ್ಲ, ಕರಿಮನಿ ಮಾಲೀಕ ನೀನಲ್ಲ, ಕರಿಮನಿ ಮಾಲೀಕ ನೀನಲ್ಲ, ಏನಿಲ್ಲ, ನನ್ನ ನಡುವೆ ಕಟ್ಕೊಂಡಿ ಗೆಳತಿ ಬಾಸಿಂಗ, ಗೆಳತಿ ಬಾಸಿಂಗ. ಗಂಡಗ ಗೆಳೆಯಗ ಇಟ್ಟ ತೂಗಿನ ಏನಾಗಿಚ್ಚ ಕುಣಿ, ಏನಾಗಿಚ್ಚ ಕುಣಿದಾಗ ತಕ್ಕತೈ.
ಅಂತೂ ನನ್ನ ಆಸೆಯಂತೆ ನಾ ಪ್ರೀತಿಸಿದ ಪ್ರಶಾಂತಿಯಿಂದ ಆ ನರಹಂತಕರ ಸರ್ವಾಸ್ತಿಯನ್ನು ನನ್ನ ಹೆಸರಿಗೆ ಬರೆಸಿಕೊಂಡಾಗಲೇ ಈ ನಾಟಕಕ್ಕೆ ಮುಕ್ತಾಯ. ಓ ಪ್ರಶಾಂತಿ ಬಂದಳಂತೆ ಕಾಣುತ್ತದೆ. ಹಾಯ್ ನರಂತಕ. ಯಾಕೆ ಪ್ರಶಾಂತಿ ಇಷ್ಟು ಲೇಟು? ಆ ನಾಗ ಹಾಗೂ ನರಹಂತಕನ ಕಣ್ಣು ತಪ್ಪಿಸಿ ಬರೋದ್ರೊಳಗೆ ಸ್ವಲ್ಪ ಲೇಟ್ ಆಯ್ತು. ಹಾ ಪ್ರಶಾಂತಿ, ಹೇಗೆ ನಡೆಯುತ್ತಿದೆ ನಿನ್ನ ಕಾರ್ಯ? ನೋಡಿ, ನೀವು ಹೇಳಿದಂತೆ ನಾಗನನ್ನು ಪ್ರೀತಿ ಮಾಡೋ ನೆಪ ಮಾಡಿ ಆ ನರಹಂತಕನ ಮನೆ ಸೇರಿದ್ದಾಯ್ತು. ಪ್ರಶಾಂತಿ, ನಿನ್ನೆಲ್ಲ ಕಾರ್ಯ ಮುಗಿದ ನಂತರ ನಾವಿಬ್ಬರು ಹಾಯಾಗಿ ದುಬೈಗೆ ಹೋಗಿ ನಮ್ಮ ಕಾಲ ಕಳೆಯೋಣ. ಈಗ ನಿನ್ನ ಮಧುರವಾದ ಕಂಠದಿಂದ ಒಂದು ಇಂಪಾದ ಗೀತೆಯನ್ನು ಹಾಡಿ ನನ್ನ ರಾಣಿ. ಪ್ರಶಾಂತಿ, ಏನ್ ರಾಜ, ಏನಾದ್ರೂ ಬೇಕಿತ್ತೆ? ಏನಿಲ್ಲ ಪ್ರಶಾಂತಿ, ಯಾಕೋ ಸ್ವಲ್ಪ ಬೋರ್ ಆಗಿದೆ, ಒಂದು ಹಾಡನ್ನಾದರೂ ಹಾಡಬಾರದೆ? ಆಯ್ತು ರಾಜ, ನಿನ್ನಂತೆ ಆಗ್ಲಿ. ರಾಜ
ಹಾಡೋಣ. ಮೊದಲು ನೀವು ಹೇಗೆ ಶ್ರೀಮಂತರಾದ್ರಿ ಎಂದು ಅದು ಹೇಳಿ. ನಾನು ಹೇಗೆ ಶ್ರೀಮಂತನಾದ ಆದ ಬಗ್ಗೆಯನ್ನು ತಿಳಿದುಕೊಳ್ಳುವ ಕುತೂಹಲವೇ ನನಗೆ. ನೋಡು ಪ್ರಶಾಂತಿ, 25 ವರ್ಷಗಳ ಹಿಂದೆ ನಾನು ಹಾಗೂ ಕಾರ್ತಿಕ ಪ್ರಾಣಕ್ಕೆ ಪ್ರಾಣ ಕೊಡುವ ಸ್ನೇಹಿತರಾಗಿದ್ದೆವು. ನಾನು MLA ರಾಜಶೇಖರನ ಮನೆಯಲ್ಲಿ ನಾನು ಪರ್ಸನಲ್ ಸೆಕ್ರೆಟರಿಯಾಗಿ ಹಾಗೂ ಕಾರ್ತಿಕನು ಕಾರ್ ಡ್ರೈವರ್ ಆಗಿ ಕೆಲಸಕ್ಕೆ ಸೇರಿಕೊಂಡೆವು. ನಂತರ ಸಮಯ ಸಾಧಿಸಿ MLA ರಾಜಶೇಖರನ ಮಕ್ಕಳಾದ ಶಿವನಾಗರನ್ನು ಅಗಲಿಸಿದೆವು. ರಾಜಶೇಖರನ ಕೊಲೆ ಮಾಡಿ ಶಿವನಾಗರನ್ನು ಅಗಲಿಸಿ ಆ ವಸಂತ ತಂದು ಸಾಕಿರುವ ಒಂದು ಕೂಸೆ ಶಿವ, ನಾನು ತಂದು ಸಾಕಿರೋ ಇನ್ನೊಂದು ಕೂಸೆ ನಾಗ. ಶಿವನಾಗರ ತಂದೆ ತಾಯಿಯ ಆಸ್ತಿಯನ್ನು ಕೊಳ್ಳೆ ಹೊಡೆದು ಶ್ರೀಮಂತರಾದ ನಾನು ಕಾರ್ತಿಕನು. ಹಣದ ವ್ಯವಹಾರದಲ್ಲಿ ಕಾರ್ತಿಕನಿಗೂ ನನಗೂ ದೊಡ್ಡ ಕಾಳಗವೇ ನಡೆದು ಹೋಯಿತು. ಪ್ರಾಣಕ್ಕೆ ಪ್ರಾಣ ಕೊಡುವ ಸ್ನೇಹಿತರಾಗಿದ್ದ ನಾವಿಬ್ಬರು ದೊಡ್ಡ ವೈರಿಗಳಾದೆವು. ಪ್ರಶಾಂತಿ, ಈಗ ಕೊಲೆಯಾದ ರಾಜಶೇಖರನ ಮಕ್ಕಳೇ ಶಿವನಾಗರು. ಹಾಗಾದ್ರೆ ಈ ಶಿವನಾಗರು ಒಡ ಹುಟ್ಟಿದ ಸೋದರರು. ಹಾಗಾದ್ರೆ ಇನ್ನು ಮುಂದೆ ನಿಮ್ಮ ಮುಂದಿನ ಗುರಿ? ನನ್ನ ಮುಂದಿನ ಗುರಿ ಶಿವನಾಗರನ್ನು ಜಗಳ ಹಚ್ಚಿ ನಾಗನಿಂದಲ ಶಿವನನ್ನು ಫಿನಿಶ್ ಮಾಡಿ ಈ ನಾಟಕಕ್ಕೆ ಅಂತ್ಯ ಹಾಡಬೇಕೆಂಬುದೇ ನನ್ನ ಗುರಿ. ಪ್ರಶಾಂತಿ, ಈಗಲಾದರೂ ಒಂದು ಹಾಡನ್ನು ಹಾಡಬಾರದೆ? ಇಷ್ಟೊಂದು ಮುಂದೆ ಬರಲು ನೀವು ತುಂಬಾ ಹರಸಾಹಸ ಪಟ್ಟಂತೆ ಕಾಣಿಸ್ತಾ ಇದೆ. ಹೌದು ಪ್ರಶಾಂತಿ. ಆಯ್ತು ಪ್ರಶಾಂತಿ, ಈಗಲಾದರೂ ಒಂದು ಹಾಡನ್ನು ಆಯ್ತು ನರಹಂತಕ, ನಿನ್ನಿಷ್ಟದಂತೆ ಆಗ್ಲಿ.
ಯಾಕೆ ನಾಗ, ಏನಾಯ್ತು? ಮತ್ತೊಮ್ಮೆ ಇವಳ ಕೈ ಹಿಡಿದರೆ ನನ್ನ ಕೈಯನ್ನು ಕತ್ತರಿಸಿ ಹಾಕಿಬಿಡ್ತೇನೆ. ಯಾಕೆ ನಾಗ? ನಾನು ಇವಳ ಕೈ ಹಿಡಿದು ಕುಣಿದಾಡಿದ್ರೆ ನಿನಗೇನಾಗುವುದು? ಇವಳೇ ನಿನ್ನ ಅಕ್ಕನ ಇಲ್ಲ ನಿನ್ನ ತಂಗಿನ? ನರಹಂತಕ, ಇವಳು ಈ ನಾಗನ ಕೈ ಹಿಡಿದು ಬಾಳಬೇಕಾದ ಸತಿ ಇವಳು. ಅದು ಹೇಗೆ ಸಾಧ್ಯ ನಾಗ? ಇವಳು ನನ್ನನ್ನು ಮದುವೆಯಾಗುತ್ತೇನೆ ಎಂದು ಮಾತು ಕೊಟ್ಟಿದ್ದಾಳೆ. ಮದುವೆಯಾಗುತ್ತೇನೆಂತ ನನಗೆ ಮಾತು ಕೊಟ್ಟಿದ್ದಾಳ? ಕಾರ್ತಿಕನ ತೋಳತಕ್ಕೆಯಲ್ಲಿ ನೆಲೆದು ನೀನು ಕಂಡ ಕೂಡಲೇ ನಿನ್ನ ಜೊತೆ ಪ್ರೇಮಗಾನ ಹಾಡಿ ಈ ನಾಗ ಕಂಡ ಕೂಡಲೇ ನಾಗ ನಿನ್ನನ್ನು ಲವ್ ಮಾಡ್ತೇನೆಂದು ಹೇಳಿದ ಇಂಥ ಹೆಣ್ಣುಗಳು ಈ ನಮ್ಮ ಜಗದಲ್ಲಿ ಬದುಕಿದರೆ ನಮ್ಮಂತ ಕೆಚ್ಚದೆ ವೀರ ಗಂಡಸರಿಗೆ ಹೊತ್ತು ಬಾರದೆ ಇರುವುದೇ? ಪ್ರಶಾಂತಿ, ಇವತ್ತು ನಿನ್ನ ಗಳಿಗೆ ಸರಿಯಿಲ್ಲ. ಅಂತೆ ಕಾದಿತು ನಿನಗೆ ಮಾಡೋಣ. ಬೇಡ ನಾಗ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ. ದಯವಿಟ್ಟು ನನಗೆ ಪ್ರಾಣ ಭಿಕ್ಷೆ ಕೊಡು ನಾಗ, ಪ್ರಾಣ ಭಿಕ್ಷೆ ಕೊಡು. ನೋ, ನಿನಗೆ ಪ್ರಾಣ ಭಿಕ್ಷೆ ಕೊಡಲು ಸಾಧ್ಯವಿಲ್ಲ. ಪ್ರಶಾಂತಿ, ಮುಗಿಯಿತು ನಿನ್ನ ಕತೆ. ಒಬ್ಬನ ಕಣ್ಣು ತಪ್ಪಿಸಿ ಇನ್ನೊಬ್ಬನ ಜೊತೆ, ಇನ್ನೊಬ್ಬನ ಕಣ್ಣು ತಪ್ಪಿಸಿ ಮತ್ತೊಬ್ಬನ ಜೊತೆ, ಮತ್ತೊಬ್ಬನ ಕಣ್ಣು ತಪ್ಪಿಸಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಕ್ಸ್ಟ್ರಾ, ಹೀಗೆ 12 ವಿಟ ಪುರುಷರ ಕೈ ಹಿಡಿದು ಕುಣಿಯುತ್ತಿರುವ ಎಂಥ ಹೆಣ್ಣುಗಳು ಬದುಕಿದರೆ ನಮ್ಮಂತ ಗಂಡಸರಿಗೆ ಯಾಕೆ ಬರಲ್ಲ ಗೊತ್ತು? ಅಂತ ಈ ಪ್ರಶಾಂತಿಯನ್ನು ಕತ್ತರಿಸಿ ಹಾಕಿಬಿಟ್ಟೆ. ನಾಗ, ನಿನ್ನಿಂದ ಇನ್ನೊಂದು ಕೆಲಸವಾಗಬೇಕು. ನರಂತಕ, ಹೇಳು, ಯಾವ ಕೆಲಸ ಬಂದು? ನೋಡು ನಾಗ, ಮೃತ್ಯುಂಜಯನೆಂದು ಹೆಸರಿಟ್ಟುಕೊಂಡು ಬಂದ ಒಂದು ಕುನ್ನಿ ನನ್ನ ಮನೆಗೆ ಬಂದು ನನಗೆ ಸವಾಲಾಕಿ ಹೋಗಿದ್ದಾನೆ. ನಾಗ, ಹೊತ್ತ ಮುಳುಗುವುದೊಳಗಾಗಿ ಆ ಮೃತ್ಯುಂಜಯನ ರುಂಡ ನನ್ನ ಪಾದಕ್ಕೆ ಬಂದು ಬಿಡಬೇಕು. ಓಕೆ ನರಹಂತಕ, ಹೊತ್ತು ಮುಳುಗೋದರೊಳಗೆ ಅವನ ರುಂಡವನ್ನು ಕತ್ತರಿಸಿ ನಿನ್ನ ಪಾದಕ್ಕೆ ತಗರ್ಪಿಸುತ್ತೇನೆ. ಓಕೆ ನರಹಂತಕ. ಹೋಗು ನಾಗ, ಹೋಗು. ಮೃತ್ಯುಂಜಯನೆಂದು ವೇಷ ಹಾಕಿಕೊಂಡು ಬಂದಿರುವ ಆನೆ ನನ್ನ ಶಿವನನ್ನು ನಿನ್ನಿಂದಲೇ ಕೊಲೆ ಮಾಡಿಸಿ ನಂತರ ಒಂದು ದಿನ ಸಮ ಸಾಧಿಸಿ ನಾನು ನಿನ್ನನ್ನು ಕೊಲೆ ಮಾಡಿ ಈ ಶಾಲೆಗಾಗಿ ಸಿರಿತಂತ ಶಿವನಾಗ ಎಂಬ ನಾಟಕಕ್ಕೆ ಮಂಗಲ ಹಾಡದಿದ್ದರೆ ನನ್ನ ಹೆಸರಿನ ಹಂತಕರ. ನರಹಂತಕ, ಹಾಲಿನ ಸಂಸಾರದಂತ ನಮ್ಮ ಸಂಸಾರವನ್ನು ಚಿತ್ರ ವಿಚಿತ್ರ ಮಾಡಿ ನಮ್ಮ ಸಂಸಾರದಲ್ಲಿ ವಿಷ ಬೆರೆತೀಯಾ? ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸೋರ್ಗು ಈ ಮೃತ್ಯುಂಜಯನಿಗೆ ನಂಬಿದೇನೆ ಇಲ್ಲ. ಮೃತ್ಯುಂಜಯ, ಯಾರೋ ನೀನು? ನಿನ್ನ ಪಾಲಿನ ಯಮ. ನೀನು ಯಮನಾದರೇನು ಬ್ರಹ್ಮನಾದರೇನು? ಈ ಮೃತ್ಯುಂಜಯನಿಗೆ ನಿಲ್ಲಿಸಿರೋದು ಯಾಕೆ? ಮೊದಲು ಪಗಳು. ನಿನ್ನ ರುಂಡ ಕತ್ತರಿಸಿ ನರಹಂತಕನ ಪಾದಕ್ಕೆ ಅರ್ಪಿಸುವುದಕ್ಕಾಗಿ ನನ್ನನ್ನು ತಡೆದು ನಿಲ್ಲಿಸುವೆನು. ಲೇ ನಾಗ, ನನ್ನನ್ನು ತಡೆಯಲು ಕಾರಣವೇನು? ಕಾರಣ ಏನು ಕೇಳಬೇಡ.
ಒಟ್ಟಿನಲ್ಲಿ ನರಹಂತಕ ಹೇಳಿದ್ದಾನೆ, ನಿನ್ನ ತಲೆ ಕಡಿದುಕೊಂಡು ಬಾ ಎಂದು. ಅದಕ್ಕೆ ನಿನ್ನ ತಲೆ ಕಡಿಯಲು ಖಡ್ಗನಾಗಿ ಸಿದ್ಧನಾಗಿ ಬಂದಿರುವನು ಈ ಗಂಡಗಳಿಗರ ನಾಗ. ಏ ಮೃತ್ಯುಂಜಯ, ಎತ್ತಿದ ನಿಮ್ಮ ಆಯುಧಗಳನ್ನು ಕೆಳಗಿಳಿಸಿರಿ. ಯಾಕೆ ಪ್ರಶಾಂತಿ, ಇವನ ತಲೆ ಕಡಿಯಬೇಕು? ಇಲ್ಲ, ಶಾಂತರಾಗಿರಿ, ಮೊದಲು ಶಾಂತರಾಗಿರಿ. ಪ್ರಶಾಂತಿ, ನಿಮ್ಮ ಅಣ್ಣ ಹೇಳಿದ್ದಾನೆ ಇವನ ತಲೆ ಕಡಿದುಕೊಂಡು ಬಾ ಎಂದೇಳಿ. ನೋಡಿ, ನಾನು ಪ್ರಶಾಂತಿ ಅಲ್ಲ, ಇಂದ್ರ. ನಾನು ಇಂದ್ರ. ನೋಡಿ, ನಿಮ್ಗೆ ನಿಜವಾದ ಸಂಗತಿ ಏನು ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಇಲ್ಲ, ಮೊದಲು ನನ್ನ ಮಾತನ್ನು ನೀವು ಚೆನ್ನಾಗಿ ಕೇಳಿ. ನೀವು ಯಾರಂತ ತಿಳ್ಕೊಂಡಿದ್ದೀರಾ? ಯಾರು ನಾವು? ನೀವು ಇಬ್ಬರು ಒಡ ಹುಟ್ಟಿದವರು. ಇಂದ್ರ, ಏನು ಹೇಳ್ತಿರ್ವಿ ನೀನು? ಇಂದ್ರ, ನೀನು ಹೇಳ್ತಿರೋ ಮಾತು ಸತ್ಯನಾ? ನಿಜವನ್ನೇ ಹೇಳ್ತಾ ಇದ್ದೀನಿ. ನೋಡಿ, ನನ್ನ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಇಲ್ಲದಿದ್ರೆ ನಾನು ನಮ್ಮ ಅಣ್ಣ ಹಾಗೂ ಆ ಪ್ರಶಾಂತಿ ಹೇಳುತ್ತಿರುವ ಮಾತುಗಳನ್ನೆಲ್ಲನೂ ರೆಕಾರ್ಡ್ ಮಾಡಿದ್ದೀನಿ. ಹೌದಾ? ಅದನ್ನು ನೀವೇ ಕೇಳ್ಬಹುದು. ಅಷ್ಟೇ ಅಲ್ಲ, ನೀವು ಬರೀ ಸಂಬಂಧಿಕರಲ್ಲ, ನೀವು ಇಬ್ಬರು ಒಡ ಹುಟ್ಟಿದವರು, ಒಡ ಹುಟ್ಟಿದ ಅಣ್ಣ ತಮ್ಮಂದಿರು ನೀವು. ನಮ್ಮನ್ನು ಬೀದಿ ಪಾಲು ಮಾಡಿ ನಮ್ಮ ತಂದೆ ತಾಯಿಯನ್ನು ಕೊಂದು ನಮ್ಮನ್ನು ಬೀದಿ ಪಾಲು ಮಾಡಿದ ಆ ಕಾರ್ತಿಕ ಹಾಗೂ ನರಹಂತಕನನ್ನು ಅಣ್ಣ, ನಾವು ಇನ್ನು ಮುಂದೆ ಶೇಡಿಗಾಗಿ ಸಿಡಿದಂತ ಶಿವನಾಗರಾಗಿ, ಶೇಡಿಗಾಗಿ ಸಿಡಿದಂತ ಶಿವನಾಗರಾಗಿ ಅವರ ಮಕ್ಕಳ ನಿಮ್ಮ ರುಂಡ ಕಡೆಯಲು ನಡೆಯೋಣ. ಆಯ್ತು ತಮ್ಮಪ್ಪ. ನನ್ನ ಮಗನೇ ಕಾರ್ತಿಕ, ಕೆಳಗಿಳಿದು ಬಾರಲೇ ಮಗನ. ಯಾರೋ ನೀವು ಬಡಗುನ್ನಿಗಳೇ, ನಿನ್ನ ಪಾಲಿನ ಯಮಗಳು ಸೇಡಿಗಾಗಿ ಸಿಡಿದಿದ್ದ ಶಿವನಾಗರು. ಶಿವನಾಗರು ಜೋಡು ಹುಲಿಗಳಾದರೇನು, ಜೋಡು ಇಲಿಗಳಾದರೇನು, ನನ್ನನ್ನು ಸರ್ವನಾಶ ಮಾಡಲು ಬಂದಿರುವನು. ನಿಮ್ಮ ಜೀವ ಸಹಿತ ಬಿಡುವುದಿಲ್ಲ. ತಮ್ಮ, ಈ ಷಂಡನ ಮಗನಿಗೆ ಹೆಚ್ಚಿಗೆ ಮಾತನಾಡಲು ಬಿಟ್ಟರೆ ಹೀಗೆ ಮಾತನಾಡುತ್ತಾನೆ. ಅಣ್ಣ, ತುಂಡು ತುಂಡಾಗಿ ಕಣ್ಣ. ತಮ್ಮ, ನಾವು ಚಿಕ್ಕಂದಿದ್ದಾಗ ನಮ್ಮ ತಂದೆ ತಾಯಿಗಳನ್ನು ಕೊಂದು ನಮ್ಮನ್ನು ಬೀದಿ ಪಾಲ ಮಾಡಿ ನಮಗೆ ಸಾಕು ಅಣ್ಣನಾದ ವಸಂತರ ತಂಗಿಯಾದ ಚಂದ್ರಳನ್ನು ಕೊಲೆ ಮಾಡಿಸಿ ಇಂಥ ನಮ್ಮನ್ನು ಬೀದಿ ಪಾಲ ಮಾಡಿದ ಈ ಕಾರ್ತಿಕನಂತ ದುಷ್ಟರನ್ನು ಕಡಿಯಲೇಬೇಕಣ್ಣ, ಕಡಿಯಲೇಬೇಕು. ಅಣ್ಣ, ನಮ್ಮ ಈಗಿನ ಮುಂದಿನ ಬೇಟೆ ಯಾವಾಗಣ್ಣ? ಆ ಕೆಟ್ಟನರ ಅಂತಕ ಅಣ್ಣ, ನಾವು ಸೇಡಿಗಾಗಿ ಸಿಡಿದ ಶಿವರಾಜರಾಗಿ. ಈ ಸಾಕು ಅಣ್ಣನನ್ನು ಬರಿತೀರೇನಪ್ಪ ತಮ್ಮ. ನೀವು ಸೇಡಿಗಾಗಿ ಸಿಡಿದಂತ ಶಿವನಾಗರರು. ಹೌದು, ಈ ನಿಮ್ಮ
ನಿಮ್ಮ ಸಾಕು ಅಣ್ಣನನ್ನು ಬರೀತೀರೇನಪ್ಪ? ಇಲ್ಲಣ್ಣ, ನಿಮ್ಮ ಮುಂದಿನ ಬೇಟೆ ಆ ಅಂತಕನನ್ನು ಅಡ್ಡಾಗಿ ಅವರ ರೊಳ್ಳೆ ಕಡಿದು ನನ್ನನ್ನು ಮನಃಶಾಂತಿಗೊಳಿಸಿರಪ್ಪ. ನಿಮ್ಮ ಕೈ ಮುಗಿದ ನರಾಂತಕ, ಲೇ ನರಾಂತಕ! ಹಲೋ, ಯಾರು ನನ್ನ ಕೊಂದೆ? ನಿನ್ನ ಪಾಲಿನ ಯಮ. ಈ ನರಹಂತಕನ ಸಿಂಹದ ಗಂಟನಿಗೆ ಯಮನ ಥರ ಥರ ಥರದ ನಡೆಯುತ್ತಿರುವಾಗ ನೀನ್ಯಾವ ಯಮ ನನ್ನ ಪಾಲಿಗೆ? ಸಾವು ಸಮೀಪ ಬಂದಾಗ ಹೀಗೆ ಜಿಗಿದಾಡ್ತಾರೆ. ಲೇ ನರಹಂತಕ, ನಿನ್ನ ಸಾವು ಸಮೀಪ ಬಂತು. ಅನ್ಯಾಯವಾಗಿ ನನ್ನ ಅತ್ತಿಗೆಯನ್ನು ಕೊಲೆ ಮಾಡಿದೆ. ನ್ಯಾಯ ದೇವತೆ ಅಂತ ನನ್ನ ತಂಗಿಯನ್ನು ಕೊಲೆ ಮಾಡಿದೆ. ನೀನು ಮಾಡಿದ ಅಪವಾದವನ್ನು ನನ್ನ ಮೇಲೆ ಹೊರಿಸಿ ನನ್ನನ್ನು ಜೈಲಿಗೆ ಕಳಿಸಿದೆ. ಇನ್ನು ಮುಂದೆ ನಿನಗೆ ಬದುಕುವಲು ಅವಕಾಶನೇ ಇಲ್ಲ. ನನ್ನ ತಲೆ ತರುತ್ತೇನೆಂದು ನಾಳೆಯಲ್ಲಿ ನರಹಂತಕ ಇಲ್ಲರೇನು? ನಾಗ, ಈ ಶಿವ ನಮ್ಮ ವೈರಿ, ಮೊದಲು ಅವನ ತಲೆಯನ್ನು ಕತ್ತರಿಸು. ನಾಗ, ಅವನ ತಲೆಯನ್ನು ಕತ್ತರಿಸು. ನರಹಂತಕ, ತಲೆಯನ್ನು ಕತ್ತರಿಸಬೇಕಾಗದು ಈ ಶಿವನಲ್ಲ, ನಿನ್ನನ್ನ. ನಾಗ, ಏನು ಹೇಳುತ್ತಿರುವೆ ನೀನು? ನೋಡು ನರಹಂತಕ, ನನ್ನ ವೈರಿ ಈ ಶಿವನಲ್ಲ, ನೀನು. ನರಹಂತಕ, ನಾನು ಯಾರು ಹೇಳು ನರಹಂತಕ, ಹೇಳು. ಅಂತೂ ವಿಷಯ ಎಲ್ಲ ನಿಮಗೆ ಗೊತ್ತಾಗಿದೆ. ಹೌದು ನಾಗ, ನೀವು ರಾಜಶೇಖರ ಮಕ್ಕಳೇ ಶಿವನಾದರು. ನೋಡು ನರಹಂತಕ, ನಮ್ಮ ತಂದೆ ತಾಯಿಗಳನ್ನು ನಿನ್ನ ಕೊಂದು ನಾವು ಚಿಕ್ಕವರಿದ್ದಾಗ ನಮ್ಮನ್ನು ಬೀದಿ ಪಾಲು ಮಾಡಿಬಿಟ್ಟಿಯಲ್ಲ. ನಾವು ನಿನಗೆ ಅಂಥ ದ್ರೋಹ ಏನು ಮಾಡಿದ್ದೀವಿ? ನೋಡು ನಾಗ, ಅನ್ನ ಹಾಕಿ ಸಾಕಿ ಬೆಳೆಸಿದ ನಿನಗೆ ಇಂಥ ಗಡು ನಾಗ. ಅನ್ನ ಹಾಕಿದವನೇ ಆಗಲಿ, ಜನ್ಮ ಕೊಟ್ಟವನೇ ಆಗಲಿ, ತಪ್ಪು ಮಾಡಿದ ವ್ಯಕ್ತಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ನಾಗ.
ನಮ್ಮನ್ನು ಬೀದಿ ಪಾಲ ಮಾಡಿದ ನಿಮ್ಮಂತ ದೋಸ್ತರಿಗೆ ಈಗ ನಾವು ಸಿಡಿದ ಶಿವನಾಗಿರಾಗಿ ಅಣ್ಣ ತಮ್ಮರು ಬಂದು ನಿಂತಿದ್ದೇವೆ ನಿನ್ನ ಶಿರ ಕರೆಯುವುದಕ್ಕಾಗಿ. ಅಣ್ಣ ತಮ್ಮ ಹೇಳು. ಈ ನರಹಂತಕರ ಶಿರವನ್ನು ಕತ್ತರಿಸೋಣ. ಅಣ್ಣ, ನೀನು ಈ ನರಹಂತಕನ ಶಿರ ಕತ್ತರಿಸಿದಿ. ಅಣ್ಣ, ಈ ನರಹಂತಕನ ಶಿರವನ್ನು ನಾನು ತುಂಡು ತುಂಡಾಗಿ ಕತ್ತರಿಸುವಣ್ಣ ಅಂತ ಹೇಳಿ ನರಹಂತಕನ ತುಂಡವನ್ನು. ಆಯ್ತು ತಮ್ಮ, ಸಮಾಧಾನ ಮಾಡಿಕೊಂಡು ನಿನ್ನ ಮನಸ್ಸಿಗೆ. ಅಣ್ಣ, ನಮ್ಮ ಬೇಟೆ ಮುಕ್ತಾಯವಾಯಿತು. ಅಣ್ಣ, ತಮ್ಮಂದಿರುಗಳ ಈ ನೀವು ಇಬ್ಬರು ಅಣ್ಣ ತಮ್ಮಂದಿರು ಕೂಡಿದ್ದು ನಿಮ್ಗ ಸಂತೋಷವಾಗಿದೆ. ಆದರೆ ಈ ಅಣ್ಣನನ್ನು ಮರೆಯಬೇಡ್ರಪ್ಪ, ಈ ಅಣ್ಣನನ್ನು ಮರೆಯಬೇಡ್ರೋ ತಮ್ಮಂದಿರ. ಅಣ್ಣ, ಅಂದು ನೀನು ನನ್ನನ್ನು ತಂದು ಸಾಕದಿದ್ದರೆ ಇಂದು ಈ ನನ್ನ ತಮ್ಮ ನಾಗ ಸಿಗ್ತಾ ಇರಲಿಲ್ಲ. ಅಣ್ಣ, ಈ ನಿನ್ನ ಋಣ 7 ಜನ್ಮಕ್ಕೂ ಮರೆಯೋದಿಲ್ಲ ಅಣ್ಣ, 7 ಜನ್ಮಕ್ಕೂ ಮರೆಯೋದಿಲ್ಲ. ಹೌದಣ್ಣ, ನಾನು ಕೂಡ ಅಷ್ಟೇ ಅಣ್ಣ. ನಮ್ಮ ತಮ್ಮನನ್ನು ನೀನು ಸಾಕಿ ಬೆಳೆಸದಿದ್ದರೆ ಇವತ್ತು ನಾವು ಅಣ್ಣ ತಮ್ಮರು ಒಂದಾಗ್ತಿದ್ದೇವೇನಣ್ಣ, ಒಂದಾಗ್ತಿದ್ದೇವೆ. ತಮ್ಮ ಆಗಲಪ್ಪ, ಶೇಡಿಗಾಗಿ ಸಿಡಿದದ್ದ ಶಿವನಾಗರರು, ನನ್ನ ತಮ್ಮದಿರು ಶೇಡಿಗಾಗಿ ಸಿಡಿದದ್ದ ಶಿವನಾಗರ. ಹೌದಣ್ಣ, ಹೌದು. ಹೌದು ನಾಗ, ಹೌದು. ಯಾಕೆ ಸರ್ ನನ್ನನ್ನು ಅರೆಸ್ಟ್ ಮಾಡ್ತೇನೆಂದು ನಿಮಗೆ ಹೇಳಲು ಭಯವಾಗ್ತಿದೆಯಾ ಸರ್? ಧಾರಾಳವಾಗಿ ಅರೆಸ್ಟ್ ಮಾಡಿ ಸರ್, ಧಾರಾಳವಾಗಿ ಅರೆಸ್ಟ್ ಮಾಡಿ. ಇಲ್ಲ ನಾಗ, ನಿನಗೆ ಯಾಕೆ ಅರೆಸ್ಟ್ ಮಾಡಬೇಕು? ಈ ನರಹಂತಕನನ್ನು ಕೊಲೆ ಮಾಡೋದಕ್ಕೆ ಸರ್. ನೀನೇನು ಅಂತ ತಪ್ಪು ಮಾಡಿಲ್ಲ ನಾಗ, ತಪ್ಪು ಮಾಡಿಲ್ಲ. ನೋಡಿ ಸರ್, ಇವರಿಬ್ಬರು ನನ್ನ ತಮ್ಮಂದಿರು ಕೊಲೆ ಮಾಡಿಲ್ಲ ಅಂತ ಕನಿಗೆ ನಾನು ಕೊಲೆ ಮಾಡಿದ್ದೇನೆ ಸರ್, ನನ್ನನ್ನು ಅರೆಸ್ಟ್ ಮಾಡಿ. ಈ ನನ್ನ ತಮ್ಮ ಸಾಯ್ತಾನೆಂದು ನೀನನ್ನು ದುಃಖ ಪಡಬೇಡಪ್ಪ, ದುಃಖ ಪಡಬೇಡ. ಈ ನರಹಂತಕರಂತ ಕೆಟ್ಟ ಹುಳಗಳು ಈ ಭೂಮಿ ಮೇಲೆ ಬದುಕಿದರೆ ಮತ್ತೆ ಈ ನನ್ನ ತಮ್ಮ ಗುಡುಗು ಹೊಡೆದ ಹುಲಿಯಾಗಿ ಬದುಕಿ ಬರುತ್ತಾನಪ್ಪ, ಗುಡುಗು ಹೊಡೆದ ಹುಲಿಯಾಗಿ ಬರುತ್ತಾನೆ. ಅಮ್ಮ, ಅಣ್ಣ, ಅಮ್ಮ. ನನ್ನ ತಮ್ಮ ಶಿವನಾಗರು ಕೂಡಿದರಪ್ಪ, ಆ ನಾಗನನ್ನು ನನ್ನ ಕಸಿದುಕೊಂಡಿದೆಯಾ? ತಮ್ಮ ಶಿವ, ಈ ನಿನ್ನ ತಮ್ಮನನ್ನು ಶವಸ್ಕಾರ ಮಾಡೋಣಪ್ಪ, ನಡೆಯಪ್ಪ. ಆಯ್ತು ಅಣ್ಣ, ಹಾಗೆ ಆಗಲಿ.